ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಟಾಲಜಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. 2024 ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಟೋಟಾಲಜಿದು ಡೆಫಿನಿಷನ್ ಅನ್ನ ಕೇಳ್ಬಿಟ್ಟು ಸೊ ಒಂದು ಪ್ರಪೋಸಿಷನ್ ಅನ್ನ ಕೊಡ್ತಾರೆ. ಸೊ ಈ ಪ್ರಪೋಸಿಷನ್ ಟೋಟಾಲಜಿ ಸ್ಯಾಟಿಸ್ಫೈ ಆಗ್ತಿದೆಯೋ ಇಲ್ವೋ ಅಂತ ನಾವು ಪ್ರೂವ್ ಮಾಡಬೇಕು. ಸೊ 2024 ಕ್ವಶನ್ 2025 ಕ್ವಶನ್ ನೋಡಿ ಸಾಕು, ಟೋಟಾಲಜಿ ಮುಗಿಯುತ್ತೆ ಕಾನ್ಸೆಪ್ಟ್. ಬೇರೆ ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಹೋಗಿ. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ 2 ವಿಡಿಯೋ ಸಾಕು. 2024 ಈ ವಿಡಿಯೋ, 2025 ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ 2 ವಿಡಿಯೋ ಸಾಕು. ಸೊ ಇವಾಗ ನಾವು ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಫಸ್ಟ್ ಯಾವ ಯಾವ ವೇರಿಯಬಲ್ ಗಳಿದಾವೆ ಅಂತ ನೋಡಿ. ಡಿಫರೆಂಟ್ ವೇರಿಯಬಲ್ಸ್ ಪಿ ಇದೆ, ಕ್ಯೂ ಇದೆ, ಆರ್ ಇದೆ. ಸೊ ಕೇವಲ 3 ವೇರಿಯಬಲ್ಸ್ ಮಾತ್ರ ಇರೋದು, ಪಿ, ಕ್ಯೂ ಮತ್ತೆ ಆರ್. ಸೊ ಇವಾಗ 3 ವೇರಿಯಬಲ್ಸ್ ಇರೋದ್ರಿಂದ ಅವುಗಳ ಇನ್ಪುಟ್ ಕಾಂಬಿನೇಷನ್ ಗಳನ್ನ ಬರೀಬೇಕು. ಸೊ ಇನ್ಪುಟ್ ಕಾಂಬಿನೇಷನ್ ಗಳು ಏನಾಗ್ತವೆ, ನಮ್ಮ ಹತ್ರ 3 ವೇರಿಯಬಲ್ಸ್ ಇರೋದ್ರಿಂದ 2 ಪವರ್ n ಅಂತಂದ್ರೆ 2 ಪವರ್ 3 ಕಾಂಬಿನೇಷನ್. 2 2 4, 4 2 8, 8 ಕಾಂಬಿನೇಷನ್ಸ್ ಬರ್ತವೆ. ಸೊ ಕಾಂಬಿನೇಷನ್ ಬರೆಯೋದು ಗೊತ್ತಾ? ಯಾವ ರೀತಿ ಬರೆಯೋದು? ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್, ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್. ನೆಕ್ಸ್ಟ್ ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಆಲ್ಟರ್ನೇಟಿವ್ ಟ್ರೂ ಫಾಲ್ಸ್. ನೆಕ್ಸ್ಟ್ 4 ಸಲಿ ಟ್ರೂ, 4 ಸಲಿ ಫಾಲ್ಸ್. ಸೊ ಒಬ್ಬೊಬ್ರು 0 1 ಅಂತ ಕೂಡ ಯೂಸ್ ಮಾಡ್ತಾರೆ, ಟ್ರೂ ಫಾಲ್ಸ್ ಅಂತಾನು ಕೂಡ ನೀವು ಯೂಸ್ ಮಾಡಬಹುದು. ಎರಡಕ್ಕೂ ಕೂಡ ಮಾರ್ಕ್ಸ್ ಇದೆ. ಟ್ರೂ ಫಾಲ್ಸ್ ವೆರಿ ಈಸಿ. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಹೋಗಿ. ಫಸ್ಟ್ ಏನ್ ಮಾಡ್ತೀರಾ? ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಆಲ್ಟರ್ನೇಟಿವ್. ನೆಕ್ಸ್ಟ್ ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಈ ರೀತಿ. ನೆಕ್ಸ್ಟ್ 4 ಸಲಿ ಟ್ರೂ, 4 ಸಲಿ ಫಾಲ್ಸ್. ಸೊ ಇವಾಗ ಒಂದೊಂದಾಗಿ ನಾವು ಏನ್ ಮಾಡ್ತಾ ಬರೋಣ, ಮ್ಯಾಚ್ ಮಾಡ್ತಾ ಬರೋಣ. ಫಸ್ಟ್ ಈ ಒಂದು ಬ್ರಾಕೆಟ್ ಒಳಗಡೆ ಏನಿದೆ ಪಿ, ಹಿಂಗೆ ಈ ರೀತಿ ಇದ್ರೆ ಏನಂತ ಕರಿತೀವಿ? ಅದನ್ನ ಆಂಡ್ ಅಂತ ಕರಿತೀವಿ. ಈ ರೀತಿ ಇದ್ರೆ ಅದನ್ನ ಏನಂತ ಕರಿತೀವಿ? ಆರ್ ಅಂತ ಕರಿತೀವಿ. ನೆನಪಿರ್ಬೇಕು. ಸೊ ಇವಾಗ ಆಂಡ್ ಮೈನಸ್ ಕ್ಯೂ. ಮೈನಸ್ ಕ್ಯೂ ಅಂತಂದ್ರೇನು? ನೆಗೇಷನ್ ಆಫ್ ಕ್ಯೂ. ಸೊ ಇವಾಗ ನೆಗೇಷನ್ ಆಫ್ ಕ್ಯೂ ಅನ್ನ ನಾವು ನೆಗೇಷನ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ನೀವು ಮೈನಸ್ ಕ್ಯೂ ಅಂತಾನು ಕೂಡ ಬರೀಬಹುದು. ಸೊ ಕ್ಯೂ ವ್ಯಾಲ್ಯೂ ಗೊತ್ತಿದೆ, ಅದರ ಉಲ್ಟಾ ಏನಾಗುತ್ತೆ? ನೆಗೇಷನ್ ಆಫ್ ಕ್ಯೂ, ದಟ್ ಈಸ್ ಮೈನಸ್ ಕ್ಯೂ. ಟ್ರೂ ಇರೋದು ಫಾಲ್ಸ್ ಬರೀರಿ, ಫಾಲ್ಸ್ ಇರೋದು ಟ್ರೂ ಬರೀರಿ. ಇಲ್ಲಿ ಟ್ರೂ ಇದೆ, ಸೊ ಫಾಲ್ಸ್. ಫಾಲ್ಸ್ ಇದ್ರೆ ಟ್ರೂ, ಫಾಲ್ಸ್, ಟ್ರೂ, ಫಾಲ್ಸ್, ಟ್ರೂ, ಫಾಲ್ಸ್, ಟ್ರೂ. ಸರಿನಾ? ಸೊ ಇವಾಗ ನೆಗೇಷನ್ ಆಫ್ ಕ್ಯೂ ನನ್ನ ಹತ್ರ ಇದೆ. ಸೊ ಇವಾಗ ಈ ಬ್ರಾಕೆಟ್ ಒಳಗಡೆ ಇರೋದನ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಏನು? ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ. ಪಿ ಇಲ್ಲಿದೆ, ನೆಗೇಷನ್ ಆಫ್ ಕ್ಯೂ ಇಲ್ಲಿದೆ. ಸೊ ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ. ಸೊ ಅಂಡ್ ಅನ್ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ ನೆನಪಿರ್ಲಿ. ಸೊ ಪಿ ಇಲ್ಲಿದೆ, ನೆಗೇಷನ್ ಆಫ್ ಕ್ಯೂ ಇಲ್ಲಿದೆ, ಅವುಗಳ ಮಧ್ಯೆ ಅಂಡ್ ಅನ್ನ ಹಾಕಿದಾಗ ಯಾವ ರೀತಿ ಆಗುತ್ತೆ ಗೊತ್ತಾ? ಟ್ರೂ ಅಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ ಆಗುತ್ತೆ. ಇಲ್ಲೂ ಕೂಡ ಟ್ರೂ ಇತ್ತು, ಇಲ್ಲೂ ಕೂಡ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ ಆಗುತ್ತೆ. ಅಂದ್ರೆ ಏನು? 2 ಇನ್ಪುಟ್ಗಳು ಟ್ರೂ ಆಗಿದ್ರೆ ಮಾತ್ರ ಔಟ್ಪುಟ್ ಟ್ರೂ, ಇಲ್ಲ ಅಂತಂದ್ರೆ ಇನ್ನು ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್ ಆಗಿರುತ್ತೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಗೊತ್ತಾಗ್ತಾ ಹೋಗುತ್ತೆ. ಸೊ ಟ್ರೂ ಮತ್ತೆ ಫಾಲ್ಸ್ ಏನಾಗುತ್ತೆ? ಔಟ್ಪುಟ್ ಫಾಲ್ಸ್. ಕೇವಲ ಟ್ರೂ ಮತ್ತೆ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ. ಟ್ರೂ ಮತ್ತೆ ಟ್ರೂ ಇದ್ರೆ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಮತ್ತೆ ಫಾಲ್ಸ್ ಇದ್ರೆ ಫಾಲ್ಸ್. ಫಾಲ್ಸ್ ಮತ್ತೆ ಟ್ರೂ ಇದ್ರೆ ಫಾಲ್ಸ್. ಟ್ರೂ ಮತ್ತೆ ಫಾಲ್ಸ್ ಇದೆ ಅಂತಂದ್ರೆ ಫಾಲ್ಸ್ ಆಗುತ್ತೆ. ಟ್ರೂ ಮತ್ತೆ ಟ್ರೂ ಇದೆ ಅಂತಂದ್ರೆ ಟ್ರೂ. ಫಾಲ್ಸ್ ಮತ್ತೆ ಫಾಲ್ಸ್ ಇದೆ ಅಂತಂದ್ರೆ ಫಾಲ್ಸ್. ಫಾಲ್ಸ್ ಮತ್ತೆ ಟ್ರೂ ಇದೆ ಅಂತಂದ್ರೆ ಫಾಲ್ಸ್. ಸರಿನಾ? ನೆಕ್ಸ್ಟ್ ಪಿ ಅಂಡ್ ಕ್ಯೂ. ಸೊ ನನ್ನ ವ್ಯಾಲ್ಯೂ ಇದೆ ಈ ಡೈರೆಕ್ಟ್ ಇಂಟು ಆರ್. ಆರ್ ವ್ಯಾಲ್ಯೂ ನನಗೆ ಇಲ್ಲಿದೆ. ಸೊ ಇವಾಗ ನನಗೆ ಏನೇನು ಬೇಕು? ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಮತ್ತೆ ಆರ್ ವ್ಯಾಲ್ಯೂಗಳು ನನಗೆ ಬೇಕಾಗಿದೆ. ಸೊ ಏನಿರೋದು? ಗಿವ್ ರೈಸ್ ಟು ಅಂತಂದ್ರೆ ಏನಾಗ್ತಾ ಇದೆ? ಮೂಮೆಂಟ್ ಇಲ್ಲೇನಾಗ್ತಾ ಇದೆ? ಕೇವಲ ಒನ್ ಸೈಡ್ ಡೈರೆಕ್ಷನ್ ಇದೆ. ಸೊ ಈ ರೀತಿ ಬಂದಾಗ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಅಂತ ಅಂದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್ ಬರುತ್ತೆ. ಟ್ರೂ ಇಂದ ಫಾಲ್ಸ್ ಹೋಗ್ತಿದ್ರೆ ನಮ್ಮ ಔಟ್ಪುಟ್ ಫಾಲ್ಸ್ ಬರುತ್ತೆ. ಇನ್ನು ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಏನಾಗಿರುತ್ತೆ? ಟ್ರೂ ಇರುತ್ತೆ. ಸೊ ನೀವು ಈ ಕಂಡೀಷನ್ ಗಳನ್ನ ನೀವು ಬರ್ಕೊಂತ ಹೋಗಿ ಒಂದ್ ಸೈಡ್, ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಪಿ, ಸೊ ಈಗ ಫಸ್ಟ್ ಇದನ್ನ ಬರ್ಕೊಳ್ರಿ. ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಗಿವ್ ರೈಸ್ ಟು ಆರ್. ಸೊ ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಇಲ್ಲಿದೆ, ಆರ್ ಇಲ್ಲಿದೆ. ಸೊ ಎಫ್ ಗಿವ್ ರೈಸ್ ಟು ಟಿ ಏನಾಗುತ್ತೆ? ಔಟ್ಪುಟ್ ಟ್ರೂ ಆಗುತ್ತೆ. ಯಾಕೆ? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್ ಆಗಬೇಕು. ಟ್ರೂ ಗಿವ್ ರೈಸ್ ಟು ಟ್ರೂ, ಸೊ ಏನು ಔಟ್ಪುಟ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಏನಾಗುತ್ತೆ? ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ವಿಲ್ ಬಿ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್, ಔಟ್ಪುಟ್ ಇಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಏನಾಗುತ್ತೆ? ಫಾಲ್ಸ್. ನೆಕ್ಸ್ಟ್ ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಏನಾಗುತ್ತೆ? ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ವಿಲ್ ಬಿ ಈಕ್ವಲ್ ಟು ಟ್ರೂ.
ಸೊ ಇವಾಗ ಏನಾಯ್ತು, ಲೆಫ್ಟ್ ಹ್ಯಾಂಡ್ ಸೈಡ್ ಫುಲ್ ಆಗಿದೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗೋಣ. ಪಿ ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಿದೆ, ಇಲ್ಲಿ ಕಾಂಬಿನೇಷನ್ಸ್ ಬರ್ದೀವಿ, ಕ್ಯೂ ಆರ್ ಆರ್. ಸೊ ಈ ಬ್ರಾಕೆಟ್ ಒಳಗಡೆ ಇರೋದೇನು, ಕ್ಯೂ ಆರ್ ಆರ್. ಸೊ ಆರ್ ಇದ್ರೆ ಏನ್ ಮಾಡ್ಬೇಕು, ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್. ಸೊ ಈ ಮೂರು ಕಂಡೀಷನ್ ನೀಟಾಗಿ ಬರ್ಕೊಳ್ರಿ. ಟ್ರೂ ಅಂಡ್ ಟ್ರೂ ಇದ್ರೆ ಟ್ರೂ, ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಫಾಲ್ಸ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಫಾಲ್ಸ್. ಸೊ ಈ ರೀತಿ ಕ್ಯೂ ಎಲ್ಲಿದೆ, ಕ್ಯೂ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್. ಕ್ಯೂ ಇಲ್ಲಿದೆ, ಆರ್ ಇಲ್ಲಿದೆ. ಸೊ ಈ ಎರಡು ಮಾತ್ರ ಬೇಕು. ಏನ್ ಕಂಡೀಷನ್, ಮಧ್ಯೆ ಇರೋದು ಆರ್. ಸೊ ಆರ್ ಇದ್ರೆ ಏನ್ ಮಾಡ್ತೀವಿ, ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್. ಟ್ರೂ ಆರ್ ಟ್ರೂ, ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಆರ್ ಟ್ರೂ, ಔಟ್ಪುಟ್ ಈಸ್ ಟ್ರೂ. ಟ್ರೂ ಆರ್ ಟ್ರೂ, ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಆರ್ ಟ್ರೂ, ಔಟ್ಪುಟ್ ಈಸ್ ಟ್ರೂ. ಟ್ರೂ ಆರ್ ಫಾಲ್ಸ್, ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಆರ್ ಫಾಲ್ಸ್ ಅಂತಂದ್ರೆ ಔಟ್ಪುಟ್ ಈಸ್ ಫಾಲ್ಸ್. ಟ್ರೂ ಆರ್ ಫಾಲ್ಸ್ ಅಂತಂದ್ರೆ ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಆರ್ ಫಾಲ್ಸ್ ಅಂತಂದ್ರೆ ಔಟ್ಪುಟ್ ಈಸ್ ಫಾಲ್ಸ್. ಸೊ ನೆಕ್ಸ್ಟ್ ಬ್ರಾಕೆಟ್. ಸೊ ಬ್ರಾಕೆಟ್ ಒಳಗಡೆ ಇರೋದನ್ನ ಇವಾಗ ಕಂಪ್ಲೀಟ್ ಮಾಡಿದೀವಿ, ಕ್ಯೂ ಆರ್ ಆರ್ ಅನ್ನ. ಸೊ ಪಿ ಗಿವ್ ರೈಸ್ ಟು ಕ್ಯೂ ಆರ್ ಆರ್ ಅನ್ನ ನಾವು ಇವಾಗ ಮಾಡಬೇಕು. ಸೊ ಪಿ ಆಲ್ರೆಡಿ ನಮಗೆ ಗೊತ್ತಿದೆ, ಇಲ್ಲಿದೆ. ನೆಕ್ಸ್ಟ್ ಕ್ಯೂ ಆರ್ ಆರ್ ಇಲ್ಲಿದೆ. ಸೊ ಇವೆರಡನ್ನ ನೋಡಿದ್ರೆ ಗಿವ್ ರೈಸ್ ಟು ಇರೋದು ಏನು, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್ ಆದು. ಇನ್ನು ಉಳಿದಿರೋ ಎಲ್ಲಾ ಕಂಡೀಷನ್ ಕೂಡ ಟ್ರೂ ಆಗಿರುತ್ತೆ. ಸೊ ಪಿ ಗಿವ್ ರೈಸ್ ಟು ಕ್ಯೂ ಆರ್ ಆರ್. ಸೊ ಇದಕ್ಕೆ ಬರೀತಾ ಹೋಗೋಣ. ಟ್ರೂ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಏನು, ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಈಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಈಸ್ ಟ್ರೂ. True give rise to false, output is false. Next, false give rise to true, output is true. False give rise to false, output is true. ಸರಿನಾ? ಸೊ ಇವಾಗ ಏನಾಯ್ತು, ನನಗೆ ರೈಟ್ ಹ್ಯಾಂಡ್ ಸೈಡ್ ಪಿ ಗಿವ್ ರೈಸ್ ಟು ಕ್ಯೂ ಆರ್ ಆರ್ ಅದು ಕೂಡ ರೆಡಿ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಗಿವ್ ರೈಸ್ ಟು ಆರ್. ಸೊ ಇವೆರಡು ಕೂಡ ರೆಡಿ ಇದೆ. ಈಗ ಏನಾಗಿದೆ ನೋಡಿ, ಮಧ್ಯದಲ್ಲಿ ಗಿವ್ ರೈಸ್ ಟು, ಲೆಫ್ಟ್ ಹ್ಯಾಂಡ್ ಸೈಡ್ ಗಿವ್ ರೈಸ್ ಟು ರೈಟ್ ಹ್ಯಾಂಡ್ ಸೈಡ್ ಇದೆ. ಸೊ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಗಿವ್ ರೈಸ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಈ ಒಂದು ಟೆಕ್ನಿಕ್ ಅನ್ನು ಅಪ್ಲೈ ಮಾಡಿ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್. ಟ್ರೂ ಗಿವ್ ರೈಸ್ ಟು ಟ್ರೂ ಇದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ. ಸೊ ಲಾಸ್ಟ್ ಒನ್ ಬರ್ಕೊಂತ ಹೋಗಿ, ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಗಿವ್ ರೈಸ್ ಟು ಆರ್ ಗಿವ್ ರೈಸ್ ಟು ಪಿ ಗಿವ್ ರೈಸ್ ಟು ಕ್ಯೂ ಆರ್ ಆರ್. ಸೊ ಇದೇ ಅಲ್ವಾ ಇರೋದು ಫುಲ್ ಪ್ರಪೋಸಿಷನ್. ಸೊ ಟಿ ಗಿವ್ ರೈಸ್ ಟು ಟಿ ಅಂದ್ರೆ ಔಟ್ಪುಟ್ ಇಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ ಅಂತಂದ್ರೆ ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ, ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ, ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ, ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಅಂಡ್ ಫಾಲ್ಸ್, ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ, ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ, ಔಟ್ಪುಟ್ ಇಸ್ ಟ್ರೂ. ಸೊ ನೋಡಿ, ಯಾವಾಗ ನಮ್ಮ ಲಾಸ್ಟ್ ಕಾಲಮ್ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಿರುತ್ತಲ್ಲ, ಸೊ ಆ ಲಾಸ್ಟ್ ಕಾಲಮ್ ಫುಲ್ ಟ್ರೂ ಅಂತ ಬಂದ್ರೆ, ಸೊ ಈ ಪ್ರಪೋಸಿಷನ್ ಏನಾಗಿದೆ, ಟಾಟಾಲಜಿ ಆಗಿದೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಸೊ ಯಾವ ರೀತಿ ಕನ್ಕ್ಲೂಡ್ ಮಾಡ್ತೀರಾ, ವಿ ಅಬ್ಸರ್ವ್ ದಟ್ ದ ಗಿವನ್ ಪ್ರಪೋಸಿಷನ್ ಈಸ್ ಆಲ್ವೇಸ್ ಟ್ರೂ, ಸೊ ಇಟ್ ಈಸ್ ಎ ಟಾಟಾಲಜಿ. ಸರಿನಾ? ಸೊ ದ ಗಿವನ್ ಪ್ರಪೋಸಿಷನ್ ಈಸ್ ಆಲ್ವೇಸ್ ಟ್ರೂ, ಯಾಕಂತಂದ್ರೆ ಲಾಸ್ಟ್ ಕಾಲಮ್ ಎಲ್ಲ ಟ್ರೂ 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 ಅಂತ ಬಂದಿದೆ. ಸೊ ಇಟ್ ಈಸ್ ಎ ಟಾಟಾಲಜಿ ಅಂತ ನೀವು ಕನ್ಕ್ಲೂಡ್ ಮಾಡಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಈ ಒಂದು ಬಾಕ್ಸ್ ಅನ್ನ ನೀಟಾಗಿ ಬರೆದಿಟ್ಕೊಂಡ್ರಿ, ಇಂಪಾರ್ಟೆಂಟ್ ನೋಟ್ ಅಂತ. ಸೊ 2024 ಸಾಲ್ವ್ ಮಾಡಿದ್ದೀನಿ. 2025 ಕ್ವಶನ್ ಪೇಪರ್ದು ಆಲ್ರೆಡಿ ಸಾಲ್ವ್ ಆಗಿದೆ. ಸೊ ನೀವು ನೋಡ್ಬೋದು. ಈ ಎರಡು ವಿಡಿಯೋ ಸಾಕು ಟಾಟಾಲಜಿ ಮೇಲೆ. ನೆಕ್ಸ್ಟ್ ಬೇರೆ ಕಾನ್ಸೆಪ್ಟಿಗೆ ಹೋಗಿ ಸಾಕು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.